गुरुभ्यो नमः हरि ओम अत्युद्रिक्तविदोष सत्सुखमः ज्ञानैकतानप्रभा सर्वप्रभव शक्तिभोगबल सत्सारात्मदिव्याकृतिं सृष्टिस्थान निरोधनित्यनियति ज्ञानप्रकाशावृत्ति ध्वान्ता मोक्षविमोक्षदम् हरिमजं ನಿತ್ಯಂ ಸದೋಪಾಸ್ಮಹೇ. ಬೆಳಗ್ಗೆ ಏನು ಶುರುವಾಗಿತ್ತು? ಗಾಯತ್ರಿ ಪಾಠ ಪ್ರಾರಂಭ ಆಗಿತ್ತು. ಏನು ಪ್ರತಿಯೊಬ್ಬರಿಂದಲೂ ಉಪಾಸ್ಯನಾಗಿರುವಂತಹ ವ್ಯಕ್ತಿ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿದ್ದಾನೆ. ಅಧಿಕಾರಸ್ಥರು ಮಹಾಭಾರತದಲ್ಲಿ ಒಂದು ಬರುವಂತಹ ಮಾತು, ಅದು ಮನುಸ್ಮೃತಿಯಲ್ಲೂ ಬಂದಿರುವಂತಹ ಮಾತು, ಕುರಿಯಾದನ್ಯನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. 100 ಮಂತ್ರಗಳವ, 1000 ಮಂತ್ರವ, ನಮಗೆ ಆಗಂಗಿಲ್ರಿ, ನೀವು ಅಷ್ಟೆಲ್ಲ ಮಂತ್ರ ಹೇಳಬೇಡ್ರಿ ಅಂತಂದ್ರೆ ಮೈತ್ರ ಬ್ರಾಹ್ಮಣ ಉಚ್ಯತೆ. ಉಳಿದದ್ದೇನ್ ಮಾಡದೇ ಇದ್ರು ಮೈತ್ರ ವಿಶ್ವಾಮಿತ್ರರು ಕಂಡಿರುವಂತಹ ಗಾಯತ್ರಿ ಮಂತ್ರವನ್ನಾದರೂ ಕೂಡ ನಿತ್ಯದಲ್ಲಿ ಜಪ ಮಾಡಿದರೆ ಬ್ರಾಹ್ಮಣ್ಯ ಉಳಿತದ. ಗಾಯತ್ರಿ ಮಂತ್ರ, ಉಳಿದ ನಾರಾಯಣ ಮಂತ್ರ, ಕೃಷ್ಣ ಮಂತ್ರ, ವಾಸುದೇವ ಮಂತ್ರ ನಮಗೆ ಆಗಂಗಿಲ್ಲ ಬಿಡ್ರಿ, ಪರವಾಗಿಲ್ಲ, ಅದು ಐಚ್ಛಿಕ. ಆದರೆ ಕಡ್ಡಾಯ ಯಾವುದು ಅಂತ ಕೇಳಿದ್ರೆ ಗಾಯತ್ರಿ ಮಂತ್ರ ಮಾಡಲೇಬೇಕು ಅಂತ ಹೇಳಿ, ಯಾವ ಸೂರ್ಯನ ಅಂತರ್ಗತನಾದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳು, ನಾರಾಯಣ ರೂಪಗಳು ಮಧುವಿದ್ಯೆಯಲ್ಲಿ ಪ್ರತಿಪಾದ್ಯವಾಗಿವೆಯೋ, ಅದೇ ಸೂರ್ಯನ ಅಂತರ್ಗತನಾದ ನಾರಾಯಣ, ದೇಹಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಅಂತೇನಿದ್ದಾನ, ಅವನು ನಮ್ಮಿಂದ ನಾವು ಮಾಡುವ ಗಾಯತ್ರಿಯಿಂದ ಪ್ರತಿಪಾದ್ಯನಾಗಿದ್ದಾನೆ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತೆ ಚ. ಬೆಳಿಗ್ಗೆ ಷಡ್ವಿಧ ಗಾಯತ್ರಿ ಅಂತ ಹೇಳಿ ಬರೆಸಿದ್ದೆ ಅದನ್ನಾರು. ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ರಾಯರು ನಿಜವಾಗ್ಲೂ ಕೂಡ ಪ್ರಾತಃ ಸಂಕಲ್ಪ ಗದ್ಯ ಮಾಸ್ಟರ್ ಪೀಸ್ ಅವರು, ದೊಡ್ಡ ಕೆಲಸ ಮಾಡ್ಯಾರ. ಅಷ್ಟು ಉಪನಿಷತ್ತು, ತಂತ್ರಸಾರ ಸಂಗ್ರಹ ಎಲ್ಲ ಒಳಗ್ ಬಂದು ಸೇರುವಂಗ ಮಾಡ್ತಾರೆ. ಅದರಿಂದ ಅದಕ್ಕೆ ಷಡ್ವಿಧ ಗಾಯತ್ರಿ ನಾಮಕ ಅಂತ ಹೇಳಿಕತ್ತಿದ್ದು ಮಂತ್ರಾಲಯ ಸ್ವಾಮಿಗಳು ಹೇಳಿಕತ್ತಿದ್ದೆ. ಪ್ರಾತಃ ಸಂಕಲ್ಪ ಗದ್ಯ ದೊಡ್ಡ ಮಾಸ್ಟರ್ ಪೀಸ್. ಒಟ್ಟಾರೆ ಉಪನಿಷತ್ತು, ಆಮೇಲೆ ತಾತ್ಪರ್ಯ ನಿರ್ಣಯ, ಆಮೇಲೆ ತಂತ್ರಸಾರ ಸಂಗ್ರಹ ಎಲ್ಲಾನು ಒಂದ್ ಕಡೆ ತಂದು ಹಾಕಿ ಅದ್ಭುತ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಅದು ಹೇಳ್ಯಾರ, ಅದು ಗಾಯತ್ರಿ ನಾಮಕ ಅಂತ ಅಲ್ಲಿ ಬರ್ದಾರ. ಷಡ್ವಿಧ ಗಾಯತ್ರಿ ಚತುಷ್ಪದ ಅಂತದ. ಈ ಷಡ್ವಿಧ ಗಾಯತ್ರಿ ಎನ್ನುವಾಗ ನಾನು ಬೆಳಗ್ಗೆ ಹೇಳ್ತಿದ್ದದ್ದು, ಗಾಯತ್ರಿ ಅಂತ ಅನ್ನೋ ಶಬ್ದದ ಅರ್ಥ ಏನು? ಗಾಯತ್ರಿ ಅದಕ್ಕೆ ಉಪನಿಷತ್ತೇ ಹೇಳಿದ, ಏನಂತ ಹೇಳಿದ? ಗಾಯತಿ ಚ ತ್ರಾಯತಿ. ಮಂತ್ರೋಪದೇಶವನ್ನ ಮಾಡಿದವನೇ ಅವನು ಉಪದೇಶ ಮಾಡಿದ ಮಂತ್ರಗಳಿಂದ ಅವನನ್ನ ಜಪಿಸಿದರೆ ನಮ್ಮ ರಕ್ಷಣೆ ಮಾಡ್ತಾನೆ. ಈ ಕಾರುಣ್ಯ ಇನ್ಯಾರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಗಾಯತ್ರಿ ಹೌದೌದೌದೌದು, ವಿಶ್ವಾಮಿತ್ರ ಗಾಯತ್ರಿನೇ ಹೇಳೋದು. ಈಗ ಬ್ರಹ್ಮ ಗಾಯತ್ರಿ ಇಷ್ಟಿರುವುದಿಲ್ಲ. ಬ್ರಹ್ಮ ಗಾಯತ್ರಿ ನಾವು 10 ಜಪ ಮಾಡ್ತೀವಿ, ಜಪಕ್ಕೆ ಇಲ್ಲೇ ಇಲ್ಲ ಬ್ರಹ್ಮ ಗಾಯತ್ರಿ. ಖರೆ ಹೇಳ್ಬೇಕು ಅಂದ್ರೆ ವ್ಯಾಹರ್ತಿನಿ ಅಂದ್ರ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಏನ್ ಅಂತೀವಿ, ಅದು ಬ್ರಹ್ಮ ಗಾಯತ್ರಿ. ಓಂ ಭೂರ್ಭುವಸ್ವಃ ತತ್ಸವಿತೃವರೆಣ್ಯಂ ಅಂತೀವಿ, ವಿಶ್ವಾಮಿತ್ರ ಗಾಯತ್ರಿ. ಆ ಬ್ರಹ್ಮ ಗಾಯತ್ರಿ ಎಂಬುದು ಗೃಹಸ್ಥರಿಗೆ 10 ಮಾಡ್ಲಿಕ್ಕೆ ಹೇಳ. 10 ಇದನ್ನ ಹಂಗ ಲಕ್ಷಗಟ್ಟಲೆ ಮಾಡ್ಲಿಕ್ಕೆ ಬರುದಿಲ್ಲ. ಇದನ್ನ 20 ಲಕ್ಷ ಮಾಡಬಹುದು, 24 ಲಕ್ಷ ಮಾಡಬಹುದು, ಮುಂದೆ ಹೆಚ್ಚಿಗೆ ಮಾಡಬಹುದು, ಎಲ್ಲ ಮಾಡಬಹುದು. ಅದು ವಿಶ್ವಾಮಿತ್ರ ಗಾಯತ್ರಿಗೆ ಅವಕಾಶ ಉಂಟು, ಬ್ರಹ್ಮ ಗಾಯತ್ರಿ ಅಲ್ವೇ ಅಲ್ಲ. ವ್ಯಾಹೃತಿ ಸಹಿತ ವಿಶ್ವಾಮಿತ್ರ ಗಾಯತ್ರಿ, ವ್ಯಾಹೃತಿ ರಹಿತ ಬ್ರಹ್ಮ ಗಾಯತ್ರಿ. ಅದು ಅಷ್ಟಮಹಾಮಂತ್ರಗಳಲ್ಲಿ ಒಂದಾಗಿ ಬರ್ತದೆ ಅಷ್ಟೇ. ಸರಿ ಆಯ್ತಾ? ನೋಡ್ರಿ, ಗಾಯತ್ರಿ ವಾಯಿದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಗ್ವೈ ಗಾಯತ್ರಿ. ಮುಂದಿಂದೇನು? ವಾಕ್ ಅಂತ ಕರೆಸಿಕೊಂಡದ. ಭೂತ ಎರಡನೇದು ಭೂತ, ಮೂರನೇದು ವಾಕ್. ಭೂತ ಅಂತ ಹೇಳಿದೆ. ಭೂತ ಅಂದ್ರೆ ಯಾವುದು ಅಂತ ಕೇಳಿದಾಗ ಆಚಾರ ಬರೀತಾರ 344ನೇ ಪುಟದಲ್ಲಿ, ಯದಿದಂ ಕಿಂಚ ಭೂತಂ. ಈ ಭೂತ ಅನ್ನೋ ಶಬ್ದಕ್ಕೆ ನಾವೇನ್ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ಒಂದ ಕಾಲ, ಭೂತ ಕಾಲ ಅಲ್ಲ. ಭೂತ ಅನ್ನೋ ಶಬ್ದಕ್ಕೆ ಪಂಚಭೂತಗಳು ಅಲ್ಲ. ಎಷ್ಟೆಷ್ಟು ಬರ್ಬೋದು ತಲೆಗೆ ನೆನಪಿಟ್ಕೊಳ್ರಿ. ಭೂತ ಅನ್ನೋ ಶಬ್ದಕ್ಕೆ ಭೂತ ಕಾಲ ಅಲ್ಲ, ಭೂತ ಅಂದ್ರೆ ಪಂಚಭೂತಗಳಲ್ಲ, ಭೂತ ಅಂದ್ರೆ ಜೀವರಾಶಿಗಳು ಬರ್ತಾರ, ಅವರು ಅಲ್ಲ. ಭೂತ ಪ್ರೀತಿಗಳು ಅಂತಿರ್ತಾರ ನೋಡ್ರಿ,
ಅಲ್ಲ, ಈ ಭೂತ ಪ್ರೇತ ಅಂದ್ರೆ ಅರ್ಥ ಏನು ಹೇಳ್ರಿ ಅಂತ. ಇಷ್ಟು ಮಂದಿ ಕೂತೀರ, ಇಷ್ಟು ಸರ್ತಿ 1000 ಸರ್ತಿ ಅಂದ್ರೆ ಭೂತ ಪ್ರೇತ ಅಂದ್ರೆ ಅಂತ ಅರ್ಥ ಹೇಳಿ ಒಬ್ರು ನಮಗೆ ಒಬ್ರು ಹೇಳ್ರಿ ಮತ್ತೆ ಅರ್ಥ ಹೇಳ್ರಿ ಅಂತ. ಅದಕ್ಕೆ ಪ್ರೇತ ಅಂದ್ರ ಸತ್ತವರು, ಭೂತ ಅಂದ್ರೆ ಇದ್ದವರು. ಭೂತ ಪ್ರೇತಗಳು ಅಂದ್ರೆ ಬದುಕಿದ್ದವರು, ಸತ್ತವರು. ಹೆಂಗ್ ಬದುಕಿರ್ತಾರ ಅವರು ಅಂದ್ರೆ ಭಾರಿ ಭಯಾನಕ ಬದುಕಿರ್ತಾರ. ಅದಕ್ಕೆ ಭೂತಗಳಿದ್ದಂತೆ ಅವರು. ಸತ್ಯ ಇರ್ತಾರ, ಪ್ರೇತಗಳಿದ್ದಂಗೆ. ಭೂತ ಪ್ರೇತ ಅಂತ ಅನ್ನೋ ಶಬ್ದಗಳನ್ನು ಎದಕ್ಕೆ ಬಳಸ್ಯಾರ ಅಂದ್ರೆ ಉಸಿರಾಡುವ, ಉಸಿರು ಚೆಲ್ಲಿದ ಈ ಅರ್ಥದಲ್ಲಿ ಬಳಸಿದ್ದಾರೆ. ಶ್ರೀಮದಾಚಾರ್ಯ ಕರೆದಿದ್ದು ನಮ್ದಲ್ಲದು. ಭೂತ ಪ್ರೇತ ಅಂತ ಶಬ್ದ ಹೇಳಿದ್ದು ಹಿಂಗ ಅರ್ಥ ಹೇಳ್ಬೇಕು ಅಂತ ಹೇಳಿದವರು. ಅರ್ಥ ಆಯ್ತಾ? ಅದು ಮುಂದಿಂದು ಗಣಗಳು, ಅವು ಗಣಗಳವೆಲ್ಲ. ಮತ್ತೆ ಅಂದ್ರೆ ಫ್ಯಾಮಿಲಿ ಮೆಂಬರ್ ಆಯ್ತಾ. ಇರ್ಲಿ. ಭೂತ ಅಂತ ಶಬ್ದಕ್ಕೆ ಇಲ್ಲೇನ್ ಅರ್ಥ ಮಾಡಬೇಕು ಅಂತ ಕೇಳಿದ್ರೆ ಆಚಾರ ಅಂತಾರ ಅದು ಕಾಲವಾಚಕ ಅಲ್ಲ, ಜೀವವಾಚಕ ಅಲ್ಲ, ಎಡವಾಚಕ ಅಲ್ಲ. ಭೂತ ಶಬ್ದಕ್ಕೆ ಪ್ರಭೂತವಾಚಕ, ಬಹಳ ಅಂತ ಅರ್ಥ. ಭೂತ ಇಸ್ ಈಕ್ವಲ್ ಟು ಪ್ರಭೂತ. ಅಲ್ಲ ನೋಡ್ರಿ, ಭೂತದ ಮುಂದೆ ಸಮಚಿಹ್ನೆ ಹಾಕೊಳ್ರಿ ಪಂಡಂಗಾಚಾರ. ಪ್ರಭೂತ ಹಾಕೊಂಡ್ ಭೂತ ಪ್ರಭೂತ ಇಸ್ ಈಕ್ವಲ್ ಟು ಹಾಕೊಂಡು ಪರಿಪೂರ್ಣ ಅಂತ ಹಾಕೋ ಮತ್ ಮುಂದೆ ಅಲ್ಲಿ. ಎರಡು ಹಾಕೊಂಡ್ಬಾರೋ ಸರಿ ಹೋಗ್ತದ. ಧುಳ್ಕೇಡವರು ಪುಸ್ತಕದೊಳಗ ಭೂತದ ಮುಂದೊಂದ್ ಸಮಚಿಹ್ನೆ ಹಾಕೊಳ್ರಿ, ಪ್ರಭೂತದ ಮುಂದ್ ಸಮಚಿಹ್ನೆ ಹಾಕೊಳ್ರಿ, ಪರಿಪೂರ್ಣದ ಬಾಜು ಕೊಮ ಹಾಕೊಳ್ರಿ, ಸರಿ ಹೋತೀಗ. ಯದಿದಂ ಕಿಂಚ ಭೂತಂ ಪ್ರಭೂತಂ ಪರಿಪೂರ್ಣಂ ತತ್ ಸರ್ವಂ ಗಾಯತ್ರಿ ಭಗವಾನೇವ. ಪರಿಪೂರ್ಣನಾಗಿದ್ದಾದ್ದರಿಂದ ಭಗವಂತನೇ ಅಂದ್ರೆ ಭೂತ ಶಬ್ದಕ್ಕ ಭಗವಂತನ ಪರಿಪೂರ್ಣತೆಯನ್ನ ಹೇಳುತ್ತಿದೆ. ಸರಿ ಅಲ್ರಿ, ಅರ್ಥ ಹೆಂಗ್ ತಂದ್ರೆ ಇದನ್ನ ಅಂದ್ರೆ ಭೂ ಬಹಾವಿತಿ ಧಾತೋ ಬಹು ಪೂರ್ಣತಾಯಾಮ್ ಇತಿ ಚ. ಶ್ರೀಮದಾಚಾರ್ಯರು ವ್ಯಾಕರಣವನ್ನ ನಿರೂಪಣೆ ಮಾಡ್ತಾರೆ. ಭೂ ಧಾತುವಿಗೆ ಬಹು ಅಂತ ಅರ್ಥ ಅದ. ಬಹು ಅಂದ್ರ ಹಿಂದಿ ಸಾಸ್ ಬಹು ಅಲ್ಲ. ಬಹು ಅನ್ನೋ ಶಬ್ದಕ್ಕೆ ಪೂರ್ಣತಾಯಾಮ್ ಅಂತ ಮುಂದೆ ಅರ್ಥ ಕೊಡ್ತಾರ. ಬಹು ಪೂರ್ಣತಾಯಾಮ್, ಪೂರ್ಣ ಅನ್ನೋ ಅರ್ಥ ಹೇಳುವ ಬಹು ಅದು ಭೂ ಧಾತುವಿನ ಅರ್ಥ. ಅದರಿಂದ ಹುಟ್ಟಿದ ಶಬ್ದ ಭೂತ. ಏನೋ ಪೂರ್ಣ ಎಂಬ ಅರ್ಥ ಕೊಡುವ ಬಹು ಎಂಬ ಶಬ್ದ ಎಂಬುದು ಭೂಧಾತುವಿನ ಅರ್ಥ. ಆ ಭೂಧಾತುವಿನಿಂದ ಹುಟ್ಟಿದ ರೂಪ ಯಾವುದು? ಭೂತ ಅಂದ್ರೆ ಪೂರ್ಣ ಅಂತ ಅರ್ಥ. ನೋಡ್ರಿ, ಈಗ ಆಚಾರ್ಯರ ವ್ಯಾಖ್ಯಾನ ಶುರು ಮಾಡ್ತಾರೆ. ಅಂದ್ರೆ ಪ್ರಮಾಣ ವ್ಯಾಖ್ಯಾನ. ಯದಿದಂ ಪರಿತಃ ಪೂರ್ಣಂ ಮತ್ಸ್ಯಕೂರ್ಮಾದಿ ರೂಪಕಂ ತದಿದಂ ಭಗವಾನ್ ವಿಷ್ಣು ಸರ್ವಾಂತ ಸ್ಥಿತ ಏವಚ. ನಿಜವಾಗ್ಲೂ ಬಹಳ ದೊಡ್ಡ ಮಾತಿದು ಶ್ರೀಮದಾಚಾರ್ಯ ಹೇಳೋದು. ಮತ್ಸ್ಯಕೂರ್ಮಾದಿ ರೂಪಗಳು ಅವತಾರ ತಾಳಿದ್ದಾವೆ ಅನ್ನೋದ್ರು ನಾವು ಏನು ಪ್ರಶ್ನೆ ಮಾಡೋದಿಲ್ಲ. ಆಚಾರ್ಯ ಅಂತಾರ ಮತ್ಸ್ಯಕೂರ್ಮಾದಿ ರೂಪಗಳೆಲ್ಲ ನಮ್ಮೊಳಗೆ ಇವೆ ಅಂತ ಹೇಳಿಕತ್ತಾರೆ. ಇದೊಂದು ಹೊಸ ಅಂಶ. ಅರ್ಥ ಆಯ್ತಾ? ಮತ್ಸ್ಯಕೂರ್ಮಾದಿ ರೂಪಕಂ ತದಿದಂ ಭಗವಾನ್ ವಿಷ್ಣು ಸರ್ವಾಂತ ಸ್ಥಿತ ಏವಚ. ಎಲ್ಲರಲ್ಲೂ ಇದ್ದಾನ, ಎಲ್ಲರೊಳಗಿದ್ದಾನ. ಈ ವಿಷಯ ಹಿಂದೆ ಕಾಠಕೋಪನಿಷತ್ತಿನಲ್ಲಿ ಒಂದ್ ಕಡೆ ಬಂದಿದೆ. ಅದಾದ್ಮೇಲೆ ಬೆಳಗ್ಗೆ ನೋಡ್ಲಿಲ್ಲ. ಅದಾದ್ಮೇಲೆ ಮತ್ತೆ ಇಲ್ಲೇ ಬಂದದ್ದು. ಕಾಠಕೋಪನಿಷತ್ನಲ್ಲೂ ಹಿಂಗೆ. 34ನೇ ಪೇಜ್ ನಮ್ಮೊಳಗ ತೆಗಿರಿ. ನಮ್ಮ ಪುಸ್ತಕದ 34ನೇ ಪೇಜು. ಅದು ನೀವು ಉಳ್ದವ್ರ ಯಾರು ತೆಗಿಬೇಡ್ರಿ, ಕೇಳ್ಕೊಳ್ರಿ. ನಮ್ಮ ಪುಸ್ತಕ ಇದ್ದವ್ರಷ್ಟ 34. ಅಲ್ಲೇನಂತಾರ, ಯಾ ಪ್ರಾಣಿನ ತೆಳಗ 7ನೇ ಮಂತ್ರ ಸಂಭವತಿ ಅಧಿತಿರ್ ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಟಂತಿಂ ಯಾ ಭೂತೇಭಿರ್ ವ್ಯಜಾಯತ ಏತದ್ವೈ ತತ ಅಂತ ಹೇಳೋ ಕಾಲಕ್ಕ ನೋಡ್ರಿ, ಮತ್ಸ್ಯ ಕೂರ್ಮಾದಿ ರೂಪೇಣ ಗುಹಾ ಸಂಸ್ಥ ಮದೀಜನತ ಭೂತೈ ಸಖ ಮಹಾವಿಷ್ಣು ಪರಮಾತ್ಮ ಯುಗೇ ಯುಗೇ ಅಂತದ. ಹೌದಿಲ್? ಸಿಕ್ತಿಲ್ಲೋ? ದೇಸಾರ ಸಿಕ್ಕದಿಲ್ಲೋ? ಅಂದ್ರೆ ಇಲ್ಲಿ ಆ ಪೇಜ್ ರೆಫರೆನ್ಸ್ ಹಾಕೊಡ್ರಿ, ಅಲ್ಲಿ ಈ ಪೇಜ್ ರೆಫರೆನ್ಸ್ ಹಾಕೊಡ್ರಿ. 344 ಪೇಜ್ ರೆಫರೆನ್ಸ್, ಇಲ್ಲಿ 44ನೇ ಪೇಜ್ ರೆಫರೆನ್ಸ್. ಬಹಳ ಮಹತ್ವದ. ಅಂದ್ರೆ ಮತ್ಸ್ಯಕೂರ್ಮಾದಿ ರೂಪಗಳೆಲ್ಲವೂ ಕೂಡ ಗುಹಾ ಸಂಸ್ಥೆ ನಮ್ಮ ಹೃದಯದಲ್ಲಿವೆ ಅಂತ ಹೇಳಿಕತ್ತಾರೆ ಶ್ರೀಮದಾಚಾರ್ಯ. ಯಾರ್ದು ಬಿಂಬ ಹಂಗದನೋ ಯಾರ್ದು ಹಿಂಗದನೋ ನಮ್ಗೆ ಗೊತ್ತಿಲ್ಲ. ಅಂತೂ ಮತ್ಸ್ಯಕೂರ್ಮಾದಿ ರೂಪಗಳೆಲ್ಲವೂ ಉಂಟು ಅಂತ ಇಷ್ಟು ಹೇಳ್ಯಾರ. ಅಷ್ಟು ನಮ್ಮ ಹೃದಯದಲ್ಲಿ ಅಂತ ಹೇಳಿಕತ್ತಾರೆ ಮತ್ಸ್ಯಕೂರ್ಮಾದಿ ರೂಪಗಳೆಲ್ಲ ಅಂತ. ಸರಿ, ಮುಂದೆ ನೋಡ್ರಿ. ವಿಷ್ಣು ಸರ್ವಾಂತ ಸ್ಥಿತ ಏವಚ. ಈ 344ನೇ ಪುಟಕ್ಕೆ ಬರ್ರಿ. ತನ್ನಿಸ್ರತತ್ವಾದ ವೇದಾನಾಂ ಗಾಯಕ. ಬಹಳ ಚಂದದ. ವೇದಾನಾಂ ಗಾಯಕ, ಭಗವಂತನು ವೇದಗಳ ಗಾಯಕನಾಗಿದ್ದಾನೆ. ಯಾಕೆ ವೇದಗಳ ಗಾಯಕ ಭಗವಂತ ಅಂತ ಕೇಳಿದ್ರೆ, ತನ್ನಿಸ್ರತತ್ವಾತ್ ಭಗವಂತನಿಂದ ಹೊರಗೆ ಬಂದಾವ. ನೆನ್ಪಿಟ್ಕೊಳ್ರಿ.
ಹಯಗ್ರೀವ ರೂಪದ ಪರಮಾತ್ಮ ಏನಿದ್ದಾನ ಅವನಿಂದ ವೇದಗಳು ಅನಾಯಾಸವಾಗಿ ಉಚ್ಚರಿಸಲ್ಪಟ್ಟಾವ. ತಿಳಿತಾ ಏನಂತ ಹೇಳಿದ್ದು ಸುಧೀಂದ್ರ ಅವರು? ಏನ್ ಹೇಳ್ರಿ? ಹಯಗ್ರೀವ ರೂಪದ ಪರಮಾತ್ಮನ ಕಂಠದಿಂದ ಅನಾಯಾಸವಾಗಿ ವೇದಗಳು ಹೊರಗೆ ಬಂದಿವೆ. ಮುಂದೆ ಬೃಹದಾರಣ್ಯಕದಲ್ಲಿ ಹೇಳುವಾಗ ಅಸ್ಯ ಭೂತಸ್ಯ ಮಹತೋ ನಿಶ್ವಸಿತಂ ಏತತ್ ಋಗ್ವೇದ ಯಜುರ್ವೇದ ಸಾಮವೇದೋ ಅಥರ್ವವೇದ ಅಂತ ಮಂತ್ರ ಬರೋದು ಅಲ್ಲಿ ಹೇಳ್ತೀನಿ. ಅಂದ್ರೆ ಭಗವಂತನ ಕಂಠದಿಂದ ಎಷ್ಟು ಸರಳವಾಗಿ ವೇದಗಳು ಬಂದಿವೆ ಅಂದ್ರೆ ಉಸಿರಾಟ ಎಷ್ಟು ಸರಳವಾಗಿ ಮಾಡ್ತೀವೋ ಅಷ್ಟು ಸರಳವಾಗಿ ಬಂದಿವೆ. ಉಸಿರಾಟ ಮಾಡ್ತಾನೆ ಪರಮಾತ್ಮ. ಅಸ್ಯ ಭೂತಸ್ಯ ಮಹತೋ ನಿಶ್ವಸಿತಂ ಏತತ್ ಹಾಗೆ ಬಂದ್ಬಿಟ್ಟ. ತಿಳಿತಾ? ವೇದಗಳು ನಾವ್ಯಾರಾದ್ರೂ ವೇದಗಳನ್ನ ಪಾರಾಯಣ ಮಾಡಿದ್ರೆ ಏನ್ರಪ್ಪ ಅವ್ರ ಪುಣ್ಯವಂತರು ನಿತ್ಯ ಕಂಠದಿಂದ ವೇದ ಹೇಳ್ತಿರ್ತಾರೆ, ನಾಲ್ಗಿಯಿಂದ ವೇದ ಬರ್ತಿರ್ತದ ಅಂತ ಅವ್ರ ಕಂಠ ಅವ್ರ ನಾಲ್ಗಿನ ಹೊಗಳೋರು ನಾವ್ ಯಾರದ ವೇದ ಅಧ್ಯಯನ ಮಾಡಿದವರಿದ್ರೆ ವೈಕುಂಠಸ್ಯ ಅಖಿಲಾ ವೇದಾಹ ಉಜ್ಜೀರ್ಯಂತೆ ಯಥೋ ನಿಶಂ ಶ್ರೀಮದಾಚಾರ್ಯ ದ್ವಾದಶಾಸ್ತ್ರದಲ್ಲಿ ಹೇಳುವಾಗ ಏನು ವೈಕುಂಠಸ್ಯ ಅಖಿಲಾ ವೇದಾಹ ಉಜ್ಜೀರ್ಯಂತೆ ಯಥೋ ನಿಶಂ. ಏನ್ ಕಂಠ ಇರ್ಬೇಡ ದೇವ್ರದ್ದು. ಬರೇ ಕಂಠಕ್ಕೆ ಕಂಠೀರವ ಹಾಕ್ಬೇಡ್ರಿ ಹಾರನ್ನ. ದೇವರ ಕಂಠವನ್ನು ನೋಡಿ ಸ್ವಾಮಿ ನಿರಂತರ ವೇದಗಳನ್ನು ಹೇಳುವಂತಹ ಕಂಠನಿಂದು ಅಂತ ಅನುಸಂಧಾನ ಮಾಡಿದ್ರೆ ಪೂಜಾ ಮಾಡಿದಂಗ, ಇಲ್ಲೇ ಇದ್ರೆ ಪೂಜೆ ಮಾಡಿದಂಗ. ಗಾಯತ್ ಎದಕ್ಕೆ ತನ್ನಿಸ್ರತತ್ವಾದ್ ವೇದಾನಾಂ ಗಾಯಕ ತ್ರಾತಿ ಚ ಅಖಿಲಂ. ಅದೇ ವೇದವನ್ನ ಯಾರು ಉಚ್ಚಾರಣೆ ಮಾಡ್ತಾರೋ ಅವರನ್ನ ತ್ರಾತಿ ರಕ್ಷಣೆ ಮಾಡ್ತಾನ. ಗೊತ್ತಾಯ್ತಾ? ಅಥೋ ಗಾಯತ್ರಿ ನಾಮಾಸೋ ವಾಸುದೇವ ಪರಃ ಪುಮಾನ್. ಅದರಿಂದ ವಾಸುದೇವ ಪರಮಾತ್ಮನಿದ್ದಾನ ಅವ ಗಾಯತ್ರಿ ಅಂತ ಕರ್ಸ್ಕೋತಾನ. ಭೂಮ ಭೂತಮಿತಿ ಪ್ರೋಕ್ತಃ ಪೂರ್ಣತ್ವಾತ್ ಪುರುಷೋತ್ತಮ. ಭಗವಂತನಿಗೆ ಭೂತ ಅಂತ ಕರೀತಾರೆ. ಯಾಕ? ಭೂಮ ಪೂರ್ಣತ್ವಾತ್, ಪೂರ್ಣನಾದದ್ದರಿಂದ. ಭೂಮಾನ ಶಬ್ದಕ್ಕೆ ಪೂರ್ಣತ್ವಾತ್ ಅಂತ ಅರ್ಥ. ಅದೇ ಸಾಲಿನಾಗ ಭೂಮ ಭೂತಮಿತಿ ಪ್ರೋಕ್ತಃ ಪೂರ್ಣತ್ವಾತ್. ಭೂಮ ಇಸ್ ಈಕ್ವಲ್ ಟು ಪೂರ್ಣತ್ವಾತ್ ಭೂತಮಿತಿ ಪ್ರೋಕ್ತಃ. ಪೂರ್ಣನಾಗಿದ್ದಾನಾದ್ದರಿಂದ ಭೂಮ ಅಂತ ಭೂತ ಅಂತ ಕರ್ಸ್ಕೋತಾನೆ ಪುರುಷೋತ್ತ ಪರಮಾತ್ಮ. ಅಲ್ರಿ ಪರಮಾತ್ಮ ಪೂರ್ಣ ಆಗ್ಯಾನ ಅಂತಂದ್ರೆ ಮತ್ತೆ ನಾವು ಪೂರ್ಣರೇ. ನಮ್ಮ ಯೋಗ್ಯತಾನುಸಾರವಾಗಿ ನಾವು ಪೂರ್ಣರೇ ಇದ್ದೀವಿ. ಮುಂದೆ ಮುಕ್ತರಾದ್ಮೇಲೆ ನಾವು ಪೂರ್ಣ ಆಗೇ ಆಗ್ತೀವಲ್ಲ ಅನ್ನೋದಕ್ಕೆ ಆಚಾರ ಅಂತಾರ ಅನನ್ಯಾಪೇಕ್ಷ ಮುದ್ರಿಕ್ತಂ ಸರ್ವಸ್ಯ ಚ ನಿಯಾಮಕಂ ಯದ್ಯತ್ ತತ್ತದ್ ವಿಷ್ಣುರೇವ ನಾನ್ಯದೇತಾದೃಶಂ ಕ್ವಚಿತ್. ಪರಾಪೇಕ್ಷೆ ಇಲ್ಲದೆ ಪೂರ್ಣರಾಗಬೇಕು. ಪರಾಪೇಕ್ಷೆ ಇಟ್ಕೊಂಡು ಪೂರ್ಣ ಆಗುವುದಲ್ಲ. ನಾವು ಭಗವತ್ ಪ್ರಸಾದದಿಂದ ಪೂರ್ಣರಾಗುವರು. ತತ್ವಾಭಿಮಾನಿ ದೇವತೆಗಳ ಪ್ರಸಾದದಿಂದ ಪೂರ್ಣ ಆಗೋರು. ಹೌದಲ್ಲೋ? ಋಷಿಗಳ ಪ್ರಸಾದದಿಂದ ಪೂರ್ಣ ಆಗೋರು. ಚಕ್ರವರ್ತಿಗಳ ಅನುಗ್ರಹದಿಂದ ಪೂರ್ಣರಾಗವು. ಅರ್ಥ ಆಯ್ತಾ? ಪರಮಾತ್ಮ ವಾಯುದೇವರು ದೇವತೆಗಳು ಇವರೆಲ್ಲರ ಪ್ರಸಾದದಿಂದ ನಮ್ ಪೂರ್ಣತೆ ಬರ್ತದ. ಭಗವಂತನ ಪೂರ್ಣತಾ ಹೆಂಗಿರ್ತದ ಅಂದ್ರ ಅನನ್ಯಾಪೇಕ್ಷ ಮುದ್ರಿಕ್ತಂ, ಸ್ವಯಂ ಪೂರ್ಣ. ಅಂದ್ರ ಅದ ಸ್ವಲ್ಪ ಬಿಡಿಸಿ ಹೇಳ್ಬೇಕು ಅಂತ ಅದಕ್ಕೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಪೂರ್ಣ ಅಂತ ಹೇಳ್ತು. ಗೊತ್ತಾಯ್ತಾ? ಸರ್ವಸ್ಯ ಚ ನಿಯಾಮಕಂ, ಪ್ರತಿಯೊಬ್ಬರಿಗೂ ನಿಯಾಮಕನಾಗಿದ್ದಾನೆ. ಯದ್ಯತ್ ತತ್ತದ್ ವಿಷ್ಣುರೇವ, ಇಂಥದ್ದೇನಿದೆಯೋ ಅದೆಲ್ಲವೂ ವಿಷ್ಣುವೇ. ನಾಣ್ಯದೇತಾದರ್ಶಂ ಕ್ವಚಿತ, ಇಂಥದ್ದು ಇನ್ನೊಂದು ಇಲ್ವೇ ಇಲ್ಲ. ಸಯೇವ ಭಗವಾನ್ ವಿಷ್ಣು, ಅವನೇ ವಾಂಗ್ನಾಮ ವಾಚಿ ಸಂಸ್ಥಿತ. ವಾಕ್ ಅನ್ನೋ ಹೆಸರಿನಿಂದ ನಮ್ಮ ವಾಗೀಂದ್ರಿಯದಲ್ಲಿ ಇದ್ದಾನ. ವಚನಾತ್ ಮಾತಾಡ್ತಾನ. ಹಯಶೀರ್ಷಾಖ್ಯ ಗಾಯತ್ರ್ಯಾಂ ಚ ಆಸ್ಥಿತ, ಗಾಯತ್ರಿಯಲ್ಲಿ ಇದ್ದಾನ ಹಯಗ್ರೀವ. 3 ರೂಪ ಬಂತು. ಗಾಯತ್ರಿ ಭೂತವಾಕ್ ಅಂತ 3 ರೂಪ ಆಯ್ತು. ಸರಿ ಆಯ್ತಾ? ಇಲ್ಲಿಗೆ ಈಗ ಏನ್ ಬರ್ಕೋಬೇಕು ಅಂತಂದ್ರೆ, ಬೆಳಿಗ್ಗೆ ವಡಕರ ಕೇಳಿದ್ರು, ನೀವು 10 ಶಬ್ದವ 10 ರೂಪವ ಅಂತ ಢನ್ ಅನಿಸ್ಬಿಟ್ರಿ, ನೀವು ಶಣೆ ಇದ್ದೀರಿ. ನಾವು ಅಂತಂದ್ರು ಹರಗೋಲು, ನಾವು ಬೋಟು ಹಡಗ ಎಲ್ಲ ಅಂತ ತಿಳ್ಕೊಂಡು ಬರೆಸ್ತೀನಿ ಅಂತ ಹೇಳಿದಕ್ಕೀಗ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರೆ 10 ಪದ ಬರ್ಕೋಬೇಕು. ಮೊದಲು ತತ್ ಸವಿತುಹು ವರೇಣ್ಯಂ 3 ಬರ್ಕೊಂಡ್ಬಿಡ್ರಿ. ಸವಿತುಹು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ 6 ಆಯ್ತು. ಧಿಯಃ ಯಃ ನಃ ಪ್ರಚೋದಯಾತ್, ಧಿಯಃ ಯಃ ನಃ ಪ್ರಚೋದಯಾತ್. ತತ್ ಸವಿತುಹು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ
ಧಿಯಃ ಯಃ ನಃ ಪ್ರಚೋದಯಾತ್. ಹತ್ತಾತನಪ್ಪ ಅಣ್ಣ, ಅದು ನಂಬರ್ ಹಾಕು 1 2 3 4 5 6 ತತ್ತಕ್ ಬಿಟ್ಬಿಟ್ಟು ಮತ್ತೆ ಇಷ್ಟು ಗದ್ದ ಮಾಡಿ ಇಂಥವ ಕೆಲಸ ಎಲ್ಲ. ತತ್ ಶಬ್ದದ ಬಾಜುಕ ಮತ್ಸ್ಯ ಅಂತ ಬರ್ಕೊಳ್ರಿ. ನೆಕ್ಸ್ಟ್ ಕೂರ್ಮ ಅಂತ ಹಾಕೊಳ್ರಿ. ಹಿಂಗೆ ಹಾಕೋತ ಹೋಗ್ರಿ, ತಾನೇ ಸರಿ ಹೋಗ್ತದ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಭರ್ಗ. ಬಂದಿಲ್ಲ ನರಸಿಂಹ ಭರ್ಗಕ್ಕ? ಎಷ್ಟ್ ಚಂದ ಬಂದ್ ನೋಡ್ರಿ. ಭರ್ಗ ಸುಳ್ದು ಹಾಕ್ಬಿಡ್ತಾನಂತೆ ಎಲ್ಲಾರನ್ನು. ಹುರಿದು ಭರ್ಜನ ಭರ್ಜನ ಅಂದ್ರೆ ವ್ಯಾಹೃತಿ ಅಂದ್ರೆ ಭೂಹು ಭುವಃ ಸ್ವಹ, ಅದಕ್ಕೆ ವ್ಯಾಹೃತಿ ಅಂತ ಹೇಳ್ತಾರೆ. ಸರಿ, ಮುಂದೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ದೇವಸ್ಯ. ಆಮೇಲೆ ಮುಂದೆ ಯಾರು ವಾಮನ ಆದ್ಮೇಲೆ ಪರಶುರಾಮ ಬರ್ಕೋಬೇಕು. ಏನ್ ಬರ್ಕೊಂಡ್ರೆ ಪರಶುರಾಮ. ನೋಡ್ರಿ ಎಷ್ಟು ಚಂದದ ಅಂದ್ರೆ ಧೀಮಹಿ ಪರಶುರಾಮ ಯಾಕೆ ಬಂದ ಅಂತ ಸುಧೀಂದ್ರ ಅವ್ರಿಗೆ ಹೇಳ್ತೀನಿ ನೋಡ್ರಿ. ಯಾಕಂದ್ರೆ ಧೀ ಪ್ಲಸ್ ಮಹಿ, ಮಹಿ ಅಂದ್ರೆ ಭೂಮಿ, ಭೂಮಿಯನ್ನ 21 ಬಾರಿ ತಿರುಗಿ ಬಂದರಿಂದ ಧೀಮಹಿ ಅಂತ ಅರ್ಥದಲ್ಲಿ ಬರ್ತಾನ ಪರಶುರಾಮ. ಧಿನೋತಿ ಮಹಿಮಿತಿ ಧೀಮಹಿ, 21 ಬಾರಿ ಭೂಮಿಯಲ್ಲಿ ಸಂಚಾರ ಮಾಡಿ ಬಂದರಿಂದ ಅವ ಧೀಮಹಿ. ಬರ್ಕೊಳ್ಳಿ, ಪರಶುರಾಮ ಬರ್ಕೊಂಡ್ರಿಲ್ಲೋ? ಭಾರ್ಗವ 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 ಹೌದು. ಮಹಿ ಪ್ಲಸ್ ಧೀ, ಧೀ ಅಂದ್ರೆ ಸಂಚಾರ. 21 ಬಾರಿ ಭೂ ಸಂಚಾರ ಮಾಡಿದ್ರೆ ನಾವು ಧೀ ಮಹಿ, 21 ಟೈಮ್ಸ್. ಸರಿ ಆಯ್ತಾ? ಮುಂದ ಧೀಮಹಿ, ಧಿಯಃ. ಆಮೇಲೆ ರಾಮ, ರಾಮ. ಯಹ ಅಂದ್ರೆ ಕೃಷ್ಣ, ನಹ ಅಂದ್ರೆ ಬುದ್ಧ, ಪ್ರಚೋದಯಾತ್ ಕಲ್ಕಿ. ಹಿಂಗ ದಶಾವತಾರಗಳು 10 ಪದಗಳಿಂದ ಹೇಳಲ್ಪಟ್ಟಿವೆ ಅಂತ ತಿಳಿಸಿದ್ದಾರೆ. ಈ ಬರಬರತಿ ಇಲ್ಲಿಗೆ. ಹಾ, ಗಾಯತ್ರಿ ಜಪ ಮಾಡುವಂಥವರು ತತ್ ಸವಿತುಹು ವರೇಣ್ಯಂ ಎಲ್ಲ. ಹೌದು, ತತ್ತರ್ಧ ಅದು ಅರ್ಧ ಪದನೇ ಅದ, ಮೂಲತಃ ಪದನೇ ಅರ್ಧ ಅದ. ಏನ್ ಮಾಡಿ ಬರೋದಿಲ್ಲ ಅದಕ್ಕೆ. ನೋಡ್ರಿ, ಒಂದು ಸ್ವಾರಸ್ಯ ಹೇಳ್ತೀನಿ. ಧೀಮಹಿ ಪರಶುರಾಮ್ ಹೇಳಿ ಎಲ್ಲದಕ್ಕೂ ಅರ್ಥ ಹೇಳಿ ಬರ್ತದೆ. ಈಗ ಬೇಡ, ಮತ್ತೊಮ್ಮೆ ಹೇಳ್ತೀನಿ. ನಾ ಹೇಳ್ತೀನಿ. ತತ್ ಅನ್ನೋ ಶಬ್ದಕ್ಕೆ ಮತ್ಸ್ಯ ಹೆಂಗ ಅಂತ. ತತ್ ಅನ್ನೋ ಶಬ್ದಕ್ಕೆ ತನೋತಿ ಇತಿ ತತ್, ವಿಸ್ತಾರಗೊಳ್ತಾನಾದ್ರಿಂದ ತತ್ ಅಂತ ಅರ್ಥ. ತನೋತಿ ಇತಿ ತತ್, ತತ್ ಶಬ್ದದ ಮುಂದೆ ಹೆಂಗ್ ಬರ್ಕೋಬೇಕು? ತನೋತಿ, ವಿಸ್ತಾರಗೊಳ್ತಾನ. ಅವ ಬೊಗಸಿಯೊಳಗೆ ತಗೊಂಡಾಗ ತಂಬಿಗೆ ಹಾಕ್ಸ್ಕೊಂಡ, ತಂಬಿಗೆ ಹಾಕ್ಸ್ಕೊಂಡವ ಭಾಂಡೆ ಹಾಕ್ಸ್ಕೊಂಡ, ಭಾಂಡೆ ಹಾಕ್ಸ್ಕೊಂಡವ ನದಿವ ಹಾಕ್ಸ್ಕೊಂಡ, ನದಿ ಹಾಕ್ಸ್ಕೊಂಡ ಸಮುದ್ರಕ್ಕೆ ಹೋದ. ತನೋತಿ ಇತಿ ತತ್, ವಿಸ್ತಾರ ಹಾಕೋತ ಹೋದ. ಏನ್ ಕರ್ದ? ತತ್ ಅಂತ ಕರ್ಸ್ಕೊಂಡಾನ. ಗಾಯತ್ರಿ ಅಂದಿದ್ದೆ. ಬೆಳಿಗ್ಗೆ ಯಾರು ಬರ್ಕೊಂಡ್ಲ ಅವ್ರು ಬರ್ಕೊಳ್ರಿ. ಗಾಯತ್ರಿ ಮೊದಲನೇದ್ದು, ನಂಬರ್ 1 ಗಾಯತ್ರಿ. ಭೂತ ನಂಬರ್ 2, ವಾಕ್ ನಂಬರ್ 3, ಪೃಥ್ವಿ ನಂಬರ್ 4, ಶರೀರ 5, ಹೃದಯ 6. ಆತಿಲೀಗ ಸರಿ, ಹೃದಯ ಆಯ್ತು. ನೋಡ್ರಿ ಎಷ್ಟು ಚಂದದ ಅಂದ್ರೆ ಇದು 6 ಗಾಯತ್ರಿಯಲ್ಲಿರುವ ಭಗವದ್ ರೂಪಗಳ ಹೆಸರಿವು. 6 ಗಾಯತ್ರಿ ಅಂತ ಭಗವಂತನ ಹೆಸರು, ಭೂತ ಅಂತ ಭಗವಂತನ ಹೆಸರು, ವಾಕ್ ಅಂತ ಭಗವಂತನ ಹೆಸರು, ಆಮೇಲೆ ಪೃಥ್ವಿ ಅಂತ ಹೆಸರು, ಆಮೇಲೆ ಶರೀರ ಅಂತ ಹೆಸರು, ಆಮೇಲೆ ಹೃದಯ ಅಂತ ಹೆಸರು. ಅದಕ್ಕೆ ಹೇಳಿದೆ ನಾ ಬೆಳಿಗ್ಗೆ. ಹೆಂಗ್ ಹೇಳಿದೆ ಅಂದ್ರೆ ಎಲ್ಲಾರು ಹೇಳ್ಬೇಡ್ರಿ, ಅವ್ರು ಮೊದ್ಲೇ 5 ಮಾಡ್ಕೊಂಡ್ರ, ನೀವೆಲ್ಲ ಹೇಳಿದ್ರೆ 4 ಮಾಡ್ಕೊಂಡ್ಬಿಡ್ತಾರ. ಗಾಯತ್ರಿ ಮೊದ್ಲೇದ್ ಗಾಯತ್ರಿ ಅಂದ್ಬಿಟ್ಟೆ, ಗೊತ್ತಾಗಿಲ್ಲ. ಅದೇ ಇನ್ನೊಬ್ರು ಹೇಳೋಣ, ಇನ್ನೊಂದು ಕಡಿಮೆ ಗಾಯತ್ರಿ ಮೊದಲನೇದ್ದು, ಭೂತ 2ನೇದ್ದು, ವಾಕ್ 3ನೇದ್ದು, ಪೃಥ್ವಿ 4, ಶರೀರ 5, ಹೃದಯ 6. ಇಷ್ಟು ಬರ್ಕೊಳ್ಳಿ. ಓಕೆನಾ? ನೋಡ್ರಿ, ಈಗ ನಾ ಏನ್ ಬೆಳಗ್ಗೆ ಕೊನೆಗೆ ಹೇಳುವಾಗ ಏನ್ ಹೇಳಿದ್ದೆ ಅಂದ್ರೆ ನಮ್ ಗಾಯತ್ರಿ ಜಪ ಹೆಂಗಿರ್ತದ ಎಂಬುದನ್ನ ಹೇಳಿಗೆತ್ತಿದ್ದೆ. ಅದನ್ನ ಗಾಯತ್ರಿ ಜಪವನ್ನು ಅರ್ಥ ಆಯ್ತಾ? ಗಾಯತ್ರಿ ಜಪವನ್ನು ಮಾಡ್ತಿದ್ದೇವೆ. ಒಂದು ಹೇಳ್ತೀನಿ, ಅದು ವಾಕ್ ಜಪ ಎಲ್ಲಿಂದ ಮಾಡ್ಬೇಕು ನೀವು? ಬಾಯಲ್ಲಿ. ಗಾಯತ್ರಿ ಜಪವನ್ನು 10 ಪದಗಳಿಂದ ಕೂಡಿದ 10 ಪದಗಳು. ತತ್ ಸವಿತುಹು ವರೇಣ್ಯಂ. ಭೂತ ಎಂಬ ಶಬ್ದಕ್ಕೆ ದಶಾವತಾರವನ್ನು ಹೇಳಿದ್ವಿ. ಈಗ 10 ಅವತಾರ ರೂಪಗಳು.
10 ಪದಗಳಿಂದ ಕೂಡಿದ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿಯನ್ನು ವಾಗೀಂದ್ರಿಯದಿಂದ ಮಾಡ್ತಾ ಇದ್ದೀರಿ. ಗಾಯತ್ರಿ ಭೂತ ವಾಕ್. ಸರಿ ಆಯ್ತಾ? ಎಲ್ಲಿ ಮಾಡ್ತಿದ್ದೀರಿ? ಪೃಥ್ವಿಯಲ್ಲಿ ಕೂತ್ಕೊಂಡು. ಶರೀರ ಇದ್ದ ಮಾಡ್ತಿರೋ, ಶರೀರ ಇಲ್ಲ ಮಾಡ್ತಿರೋ? ಶರೀರ ಇದ್ದ ಮಾಡ್ತೀರಿ. ಎಲ್ಲಿ ಮಾಡಬೇಕು? ಹೃದಯದಲ್ಲಿ ಮಾಡಬೇಕು. ಗಾಯತ್ರಿ ಭೂತವಾಕ್ ಶರೀರ ಪೃಥ್ವಿ ಹೃದಯ ಭೇದೇನ. ಸರಿ ಆಯ್ತಾ? ಹಾಗಾದ್ರೆ 24 ಅಕ್ಷರಗಳುಳ್ಳ, ಇದು ಕೊನೆ ವಾಕ್ಯ ಬರ್ಸಿದ್ದೆ ಅಂತ ನನಗೆ ಅನಿಸ್ತು. ಇಲ್ಲ ಇನ್ನೊಂದು ಬರ್ಕೊಡ್ರಿ, ಏನ್ ತಪ್ಪಿಲ್ಲ, ಇನ್ನೊಂದು ಬರ್ಕೊಂಡ್ಬಿಡ್ರಿ. 24 ಅಕ್ಷರಗಳುಳ್ಳ 10 ಪದಗಳಿರುವ ಗಾಯತ್ರಿ ಮಂತ್ರವನ್ನು ವಾಗೀಂದ್ರಿಯದಿಂದ ಜಪಿಸುತ್ತಾ ಈ ಶರೀರದ ಹೃದಯದಲ್ಲಿ ಭಗವಂತನನ್ನು ಧ್ಯಾನಿಸುತ್ತಾ ಪೃಥ್ವಿಯಲ್ಲಿ ಇದ್ದೇವೆ. ಸರಿ ಆಯ್ತು. ಅಷ್ಟು 6 ಬಂದ್ಬಿಡುತ್ತೆ ನೋಡ್ರಿ. ಪೃಥ್ವಿಯಲ್ಲಿ ಇದ್ದೇವೆ. ಈ ಶರೀರದ ಹೃದಯದಲ್ಲಿ ಧ್ಯಾನಿಸುತ್ತಾ ಪೃಥ್ವಿಯಲ್ಲಿ ಇದ್ದೇವೆ. ಆತಿಲ್ಲ ಅಷ್ಟು. ಗಾಯತ್ರಿ ಭೂತವಾಕ್ ಪೃಥ್ವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಸರಿ ಹೋಯ್ತೀಗ. ಇದು ನಿಮಗೆ ತಿಳ್ಕೊಳ್ಳಿಕ್ಕೆ ಬರ್ಲಿ ಅಂತ ಇಲ್ಲಿ ಶರೀರ ಹೃದಯ ಬೇರೆ ಬೇರೆ ಅರ್ಥ ಹೇಳ್ಯಾರ. ಇರುವಂತ ಮತ್ ಬರ್ಕೋಣ ಅಂತ. ಸರಿ ಆಯ್ತಾ? 24 ಅಕ್ಷರಗಳು, 10 ಪದಗಳು ಅಂದ್ರೆ 10 ಪದಗಳು ದಶಾವತಾರದ್ದು ಭೂತ ಶಬ್ದಾರ್ಥ. ಗಾಯತ್ರಿಯನ್ನು ವಾಗೀಂದ್ರಿಯದಿಂದ ಶಬ್ದಕ್ಕೆ ವಾಕ್ ಅಂತ ಬಂತು. ಗಾಯತ್ರಿ ಭೂತವಾಕ್ ಬಂತು. ಜಪಿಸುತ್ತಾ ಶರೀರ ಹೃದಯ ಪೃಥ್ವಿ ಬಂತು. ಸರಿ ಹೋದ್ ಕೆಲಸ. ಇನ್ನ ಮುಂದೆ ಹೇಳಿ, ಸ್ವಲ್ಪ ತಿಳ್ಕೊಳ್ಳಿ. ಸರಿ ಹೋಗ್ಲಿ ಅಂತ ಹೇಳಿ. ಓಕೆ ರೈಟ್. ಬರ್ರಿ ಮುಂದೆ ಬರ್ರಿ. ಅದೇ ಸೂರ್ಯಾಂತರ್ಗತ ಪರಮಾತ್ಮನೇ ಇದನ್ನ. ನಾವು ಕಣ್ಣು ಮುಚ್ಚೆ ಧ್ಯಾನ ನೋಡೋಕಲ್ಲ. ನೀವು ಸೂರ್ಯ ನೋಡ್ಲಿಕ್ಕೆ ಬರೋದಿಲ್ಲ. ಎಷ್ಟೊತ್ತು ನೋಡ್ತೀರಿ ನೀವು? ಹೌದು. ಧ್ಯಾನ ಎಲ್ಲಿ ಮಾಡ್ತೀರಿ? ಅಷ್ಟೇ, ಹೃದಯದಲ್ಲಿ ಧ್ಯಾನ. ನೀವು 2 ಕನ್ಫ್ಯೂಸ್ ಮಾಡ್ಕೊಂಡ್ರಿ. ಅಲ್ಲಿ ಇದು ಮಾಡ್ಕೋಬೇಡ್ರಿ. ಅವ ಅಲ್ಲಿ ಇದ್ದಾನ, ನಾವು ಧ್ಯಾನ ಇಲ್ಲಿ ಮಾಡ್ತೀವಿ. ಇಷ್ಟೇ ವಿಷಯ. ಅಷ್ಟೇ ಬೇರೆ ಇಲ್ಲ. ಆಯ್ತಾ? ಸರಿ. ಧ್ಯಾನೇ ವಿನಿಯೋಗ ಅಂದ್ಕೊಳ್ಳಿ. ಕಣ್ಣು ಮುಚ್ಚಿ ಹೃದಯದಲ್ಲಿ ಧ್ಯಾನ ಮಾಡ್ಬೇಕಲ್ಲಿ ನೀವು. ಓಕೆ. ವಚನ ಭಯ ಶೀರ್ಷಾಖ್ಯೋ ಗಾಯತ್ರ್ಯಾಂ ಜಾಸ್ತ. ವಿಶೇಷ ಏನು ಅಂತ ಕೇಳಿದ್ರೆ, ಸ್ತ್ರೀರೂಪನಾದ ಹಯಗ್ರೀವನಿದ್ದಾನೆ ಅಂತ ಹೇಳಿದ್ದೆ. ಸಾಮಾನ್ಯ ಹಯಗ್ರೀವನಲ್ಲ, ಸ್ತ್ರೀರೂಪನಾದ ಹಯಗ್ರೀವ. ನೋಡ್ರಿ, ಈ ವಾಗೀಂದ್ರಿಯದಲ್ಲಿ ಇರುವ ನಾಲಿಗೆ ತೆಗಿತಿರಲ್ಲ, ಆ ನಾಲಿಗೆ ಅಂತನ್ನೋದು ವಾಗೀಂದ್ರಿಯದ ಜಾಗ, ವಾಗೀಂದ್ರಿಯದ ಗೋಲಕ. ಆ ವಾಗೀಂದ್ರಿಯದಲ್ಲಿ ಹಯಗ್ರೀವ ರೂಪಿ ಪರಮಾತ್ಮ ಸ್ತ್ರೀ ರೂಪದಲ್ಲಿ ಇದ್ದಾನೆ. ಇದಕ್ಕೊಂದು ಹಿಂದೊಂದು ಮಂತ್ರ ಬಂದಿತ್ತು ಐತರೆಯ ಕೊನೆಗೆ ಹೇಳುವಾಗ. ಓಷ್ಠ ಪಿಧಾನ ನಕುಲಿ ದಂತೈಹಿ ಪರಿವೃತ ಪವಿಹಿ ಸರ್ವಸ್ಯೈ ವಾಚೈಶಾನ ಚಾರುಮಾಮಿಹ ವಾದಯೇತಂತ. ಯಾರಿಗೆ ವಾಗೀಂದ್ರಿಯದ ತೊಂದರೆಗಳಿವೆಯೋ ಅವರು ಈ ಮಂತ್ರವನ್ನು ಜಪಿಸಿದರೆ ಶುದ್ಧವಾದ ಮಾತುಗಳು ಬರ್ತದೆ ಅಂತ ಅಲ್ಲಿ ಈಶಾನ ಸ್ತ್ರೀಲಿಂಗ ಶಬ್ದದಿಂದ ಪರಮಾತ್ಮನ ಹೇಳಿದ್ರು. ಅರ್ಥ ಆಯ್ತಾ? ಏನು? ಓಷ್ಠಾಪಿಧಾನೋ, ಈ ಮೇಲಿನ ತುಟಿ ಮತ್ತು ಕೆಳಗಿನ ತುಟಿಗಳೇ ಆ ಭಗವಂತನಿಗೆ ಹೊರುವ ವಸ್ತ್ರಗಳು. ಓಷ್ಠಾಪಿಧಾನೋ ನ ಕುಲಿ, ಕುತ್ಸಿತವಾದದ್ದೆಲ್ಲ. ದೋಷದೂರನಾಗಿದ್ದಾನೆ, ದೋಷದೂರನಾದ. ನಕುಲಿ ದಂತೈಹಿ ಪರಿವೃತ, ಗೊತ್ತಾಯ್ತಾ? ಹಲ್ಲುಗಳಿಂದ ಸುತ್ತುವರಿಯಲ್ಪಟ್ಟಾನ. ಯಾಕಂದ್ರೆ ವಾಗೀಂದ್ರಿಯದಲ್ಲಿ ಇದ್ದಾನೆ. ನಾಲಿಗೆಯ ಗೋಲಕವಾದ ನಾಲಿಗೆಯಲ್ಲಿರುವ ವಾಗೀಂದ್ರಿಯದಲ್ಲಿ ಇರುವ ಪರಮಾತ್ಮನು ದೋಷದೂರನಾಗಿದ್ದಾನೆ. ವಜ್ರಾಯುಧದಂತೆ ಗಟ್ಟಿಯಾಗಿ ಇದ್ದಾನೆ. ಆಮೇಲೆ ದಂತೈಹಿ ಪರಿವೃತ ಪವಿಹಿ, ದಂತ ಹಲ್ಲುಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನೆ. ಸರ್ವಸ್ಯೈ ವಾಚ ಈಶಾನ, ಎಲ್ಲಾ ಮಾತುಗಳಿಗೂ ಅವನೇ ಒಡೆಯನಾಗಿದ್ದಾನೆ. ಅಲ್ಲಿ ಸ್ತ್ರೀಲಿಂಗ ಶಬ್ದ, ಒಡೆಯಳಾಗಿದ್ದಾಳೆ. ಚಾರು ಮಾಮಿಹ ವಾದಯೇತ, ನನ್ನ ಮನಸ್ಸು ಇಷ್ಟು ಸುಚಾರು ರೂಪದಿಂದ ಮನೋಹರವಾಗಿ ಬರಬೇಕಲ್ಲ ಅಂತ ಪ್ರಾರ್ಥನಾ. ಅವ ಇಲ್ಲಿದ್ದಾನೀಗ. ವಚನಾಧಯ ಶೀರ್ಷಾಖ್ಯೋ ಗಾಯತ್ರ್ಯಾಂಶ ಚ ಆಸ್ಥಿತ. ಗಾಯತ್ರಿಯಲ್ಲಿ ಇದ್ದಾನ. ಅಂದ್ರೆ ನೀವು ಒಳ್ಳೆ ಗಾಯತ್ರಿ ಜಪ ಮಾಡಿದರೆ ನಿಮ್ಮ ಮಾತು ಫಸ್ಟ್ ಕ್ಲಾಸ್ ಬರ್ತಾವ. ಚಲೋ ಗಾಯತ್ರಿ ಜಪ ಮಾಡ್ಬೇಕು. ಎಷ್ಟು? 10 ಮಾಡ್ಬೇಕು ಅಂತ ಅರ್ಥ.
ಅದಕ್ಕೆ ಮನಸ್ಸು ಆ ಕಡೆ ಹೋಗ್ತಾರ ಅವ ಯಾವ ಮನಸ್ಸು ಆ ಕಡೆ ಈ ಕಡೆ ಸ್ವಲ್ಪ ಶ್ರಮ ಅಭ್ಯಾಸ ಮಾಡ್ಬೇಕು. ಅದಕ್ಕ ಗೀತಾದೊಳಗೆ ಹೇಳ್ಯಾನ ಅರ್ಜುನ್ ಇದೇ ಪ್ರಶ್ನೆ ಕೇಳ್ತಾನ, ಚಂಚಲಂಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ಅಂತ ಕೇಳ್ತಾನ. ಅಭ್ಯಾಸೇನ ತ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಎರಡು ಉತ್ತರ ಕೊಟ್ಟಾನ ಕೃಷ್ಣ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಎರಡರಿಂದ ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ. ಅದಕ್ಕೆ ವಿಷ್ಣು ತೀರ್ಥರು ಇನ್ನೊಂದು ಉತ್ತರ ಕೊಟ್ಟಾರ್ರಿ, ಬಹಳ ಚಂದ ಹೇಳ್ಯಾರ. ಇದು ಮೂರನೇ ಉತ್ತರ. ಏನು? ಮನಸ್ಸು ದೇವ್ರ ಬಿಟ್ಟು ಎಲ್ಲೆಲ್ಲ ಹೋಗ್ತಿರ್ತಲ್ಲ, ಅದಕ್ಕೇನು ಅಲ್ಲೇ ದೇವ್ರನ್ನ ಬಂದ್ಬಿಡು ಅಂತ ಹೇಳ್ಬಿಡೋದು. ನಮ್ಮ ಮನಸ್ಸಲ್ಲಿ ಹೋಗೋದಲ್ಲ, ನಾವು ಮತ್ತೆ ಕರ್ಕೊಂಡ್ಬಂದು ಕೂಡಿಸ್ಬೇಕ, ಶ್ರಮ ಆಗ್ತದ. ಎಲ್ಲಿ ಹೋತು ಅಲ್ಲಿ ಹೋತು, ಅಲ್ಲೇ ಇದ್ದಾನೆ ದೇವರು, ಅಷ್ಟೇ ಮುಗಿದ ಕೆಲಸನೇ ಮುಗಿದೋತಲ್ಲ. ಈಗ ಸದ್ಯಕ್ಕೆ ದೇವ್ರನಾಗ ಬುದ್ಧಿಯಲ್ಲಿ ಅದನ್ನ ಪ್ರೇರಣೆ ಮಾಡ್ಲಿಕ್ಕತ್ತಾನ. ಇದು ಅಲ್ಲಿ ಅಲ್ಲಿ ಮುಗಿದೋತ ಅಷ್ಟೇ, ದೇವರೇ ಬಂದಾಯ್ತಲ್ಲ. ಅದಕ್ಕೆ ಹಂಗ್ ಮಾಡ್ರಿ ಅಂತ. ಹಾ ಹೌದು, ವಿಷ್ಣು ತೀರ್ಥ ಅದೇ ಅಂತಾರ, ಎತ್ರ ಎತ್ರ ಮಮ ಮನಃ ಗಚ್ಚತಿ ತತ್ರ ತತ್ರ ಭವ. ನನ್ನ ಮನಸ್ಸೆಲ್ಲಿ ಹೋಗ್ತಾ ಅಲ್ಲೇ ನೀ ಬಂದ್ಬಿಡು. ನನ್ನ ಮನಸ್ಸು ತಗೊಂಡ್ ಬಂದ್ ನಿನ್ ಕಡೆ ಬರ್ಲಿಕ್ಕೆ ಆಗ್ಲಿ. ಜಪ ಮಾಡ್ಕೂತ್ ಕೂತೀನಿ, ಎಲ್ಲೋ ಹೊರಗೆ ಮಾರ್ಕೆಟ್ ಲಕ್ಷ ಬಂತು ಅಂದ್ರೆ ಸ್ವಾಮಿ ಅಲ್ಲಿ ಕರ್ಕೊಂಡು ಹೋಗ್ಯಾನ, ಅಲ್ಲೇ ಇದ್ದ, ಅಷ್ಟೇ ಮುಗ್ದ, ಚಾಪ್ಟರ್ ಕ್ಲೋಸ್. ನಾವು ದೇವ್ರ ಬಿಟ್ಟು ಬೇರೆ ಕಡೆ ಹೋಗ್ಲೇ ಇಲ್ಲ ಈಗ ನಾವು. ಹೌದು, ಉಪಾಯ ಕೊಟ್ಟಾರಿಲ್ಲ. ನೀವು ಹೆಂಗ್ ಮಾಡ್ತೀರಿ ಪ್ರಸರ್ತಿ, ಹೆಂಗ್ ಮಾಡೋದು ನೀವು ತಿಳಿತಿಲ್ಲೋ? ಹಂಗಾರ ಈ ನನ್ನ ಬುದ್ಧಿಯಲ್ಲಿ ದೇವರು ಈ ಮಾರ್ಕೆಟಿನ ವಿಷಯವನ್ನ ಪ್ರೇರಣೆ ಮಾಡ್ಲಿಕ್ಕೆ ತಾನೆ, ಅಲ್ಲೇ ದೇವರು ಹೌದಪ್ಪ ನೀ ಅದನ್ನೇ ಪ್ರೇರಣೆ ಮಾಡ್ಲಿಕ್ಕೆ ನೀನ್ ಇಚ್ಛಾ ಆಗ ದೇವ್ರು ಬಂದು ಹೋದ್, ಮತ್ತಿನೇ ನೋಡ್ಕಾಯ್ದಲ್ಲಿ. ಅದಕ್ಕೆ ಮುಂದೆ ಪೃಥ್ವಿ ಹೋಗೋಣ. 4ನೇ ರೂಪ. ಯಾ ವೈಸಾ ಗಾಯತ್ರಿ ಇಯಂ ವಾವಸ ಯಾ ಏಯಂ ಪೃಥ್ವಿ ಅಸ್ಯಾಂ ಹೀದಂ ಸರ್ವಂ ಭೂತಂ ಪ್ರತಿಷ್ಠಿತಾಮೇತಾಮೇವ ನಾತಿಶೀಯಂತೆ. ಈಗ ಭಗವಂತನಿಗೆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನಿಗೆ ಮತ್ತೊಂದು ಹೆಸರು ಪೃಥ್ವಿ, 4ನೇದ್ದು. ಸ ಏವ ಪೃಥ್ವಿ ನಾಮ ಪೃಥಿವ್ಯಾಮಪಿ ಸಂಸ್ಥಿತ. ಅವನೇ ಪೃಥ್ವಿ ಎಂಬ ಹೆಸರಿನಿಂದ ಪೃಥ್ವಿಯಲ್ಲಿದ್ದಾನ. ವಿಷ್ಣು ಹಿ ಪೃಥ್ವಿ ಸಂಸ್ಥೆ ಅಲ್ರಿ. ಆಮ್ಯಾಕಿದ್ದಾನ ಅಂದ್ರೆ ಜಗತ್ ಸರ್ವಂ ಪ್ರತಿಷ್ಠಿತಂ. ಹೌ ಮತ್ತೀ ಜಗತ್ತೆಲ್ಲಿ ನಿಂದ್ರಬೇಕು? ಮತ್ತೀಗ ಅವ ಹಿಡ್ಕೊಂಡಿರ್ಲಿಲ್ಲ ಅಂದ್ರೆ, ಕೂಸಿನ ಬಗಲಾಗ ಅಮ್ಮ ಹಾಕೊಂಡಿರ್ಲಿಲ್ಲ ಅಂದ್ರೆ ಕೂಸ್ ಎಲ್ಲಿರ್ಬೇಕು ಮತ್ತದಕ್ಕೆ? ಅದಕ್ಕರ ಕಾಲಿಲ್ಲ ಅಂದ್ರೆ ಇನ್ನು ಕಾಲು ಬಂದಿಲ್ಲ, ನಡಿಲಿಕ್ಕೇನ್ ಕಾಲು ಬಂದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ಬರಂಗಿಲ್ಲ, ಬಗಲ ಹಾಕೋಬೇಕು, ಆ ಕೆಲಸದ. ಸಯೇವ ಪೃಥ್ವಿ ನಾಮ ಪೃಥಿವ್ಯಾಮಪಿ ಸಂಸ್ಥಿತ. ವಿಷ್ಣು ಹಿ ಪೃಥ್ವಿ ಸಂಸ್ಥೆ. ಪೃಥ್ವಿ ಸಂಸ್ಥೆ ವಿಷ್ಣು, ಭಗವಂತನು ಪೃಥ್ವಿಯಲ್ಲಿದ್ದಾಗ ಜಗತ್ ಸರ್ವಂ ಪ್ರತಿಷ್ಠಿತಂ, ಈ ಜಗತ್ತೆಲ್ಲವೂ ಒಂದು ಕಡೆ ನಿಂತ್ಕೋತದ. ನಾತಿಶೇತೆ ಚ ತಂ ಕಶ್ಚಿತ್, ಅಲ್ಲಿ ಮೇಲೆ ನಾತಿಶೀಯಂತೆ ಅಂತದ, ನಾತಿಶೀಯಂತೆ ಅಂತ, ಅವನನ್ನ ಯಾರು ಮೀರಲಾರರು. ನಾತಿಶೇತೆ, ನಾತಿಶೇತೆ ಅನ್ನೋ ಶಬ್ದಕ್ಕೆ ಮೀರುವುದಿಲ್ಲ ಅಂತ ಬರ್ಕೊಡ್ರಿ ಅರ್ಥವನ್ನ. ಮೀರುವುದಿಲ್ಲ. ತಂ ಕಶ್ಚಿತ್ ಸಹಿ ಸರ್ವಾಧಿಕೋ ಹರಿಹಿ, ಅವನ ಸರ್ವೋತ್ತಮನಾಗ್ಯಾನ, ಅವನನ್ನ ಮೀರುವಂಥವ್ರು ಯಾರು ಬರ್ಬೇಕಪ್ಪ ಇನ್ನ? ಬಹಳ ಮಹತ್ವದ್ದು. ಪೃಥುತ್ವಾತ್ ಪೃಥ್ವಿ ನಾಮ. ದೇವರಿಗೆ ಪೃಥ್ವಿ ಅಂತ ಯಾಕೆ ಹೆಸರು? ಪೃಥುತ್ವಾತ್, ವಿಸ್ತಾರಗೊಂಡಿದ್ದಾನೆ, ವ್ಯಾಪಿಸಿ ಇದ್ದಾನೆ, ದೇಶ 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 ದೇಶದಲ್ಲಿ ವ್ಯಾಪಿಸಿ ಇದ್ದಾನೆ, ಅದರಿಂದ ಪೃಥ್ವಿ ಅಂತ ಕರೀತಾರ. ಸಯೇವಾಂತ ಶರೀರಗಃ, ಅವನೇ ಶರೀರದೊಳಗಿದ್ದಾನೆ. ಈ ಶರೀರ ಬಂತೀಗ ಮುಂದಿನ ರೂಪ. ಶರೀರ ಶರೀತ್ವಾದ್ ಈರ್ಣಾಚ್ಚೈವ ಶರೀರಂ ಭಗವಾನ್ ಅಜಃ. ಶರಿಯಾಗಿದ್ದಾನ, ಈರ್ಣ ಶರೀರದಲ್ಲಿದ್ದು ಪ್ರೇರಣಾ ಮಾಡ್ತಾನೆ, ಅದರಿಂದ ದೇವರಿಗೆ ಶರೀರ ಅಂತ ಕರೀತಾರೆ. ಪುರುಷೋ ಜೀವ ಉದ್ದಿಷ್ಟ ತಸ್ಮಿನ್ನೇವ ಸ್ಥಿತೋ ವಿಭು, ಜೀವನ ಸ್ವರೂಪದಲ್ಲಿಯೇ ಇದ್ದಾನೆ. ಗೊತ್ತಾಯ್ತಾ? ಮುಂದ ಸಮರ್ಥ. ವಿಭು ಅಂದ್ರೆ ಸಮರ್ಥ ಅಂತ ಅರ್ಥ. ಯದ್ವೈತತ್ ಪುರುಷೇ ಶರೀರಂ ಇದಂ ವಾವತದಿದಸ್ಮಿನ್ ಅಂತಃ ಪುರುಷೇ ಹೃದಯಮಸ್ಮಿನ್ ಹಿಮೇ ಪ್ರಾಣ ಪ್ರತಿಷ್ಠಿತ ಏತದೇವಂ ನಾತಿಶೀಯಂತೆ. ಇದರ ವ್ಯಾಖ್ಯಾನ. ಯೋಸೌ ಜೀವೇ ಸ್ಥಿತೋ ವಿಷ್ಣು ಶರೀರಮಿತಿ ನಾಮಕಃ. ಜೀವನ ಸ್ವರೂಪದಲ್ಲಿದ್ದ ಭಗವಂತನಿಗೆ ಶರೀರ ಅಂತ ಹೆಸರು. ಯಾಕ? ಶಂತ್ವಾಚ್ಚ ರತಿರೂಪತ್ವಾತ್ ಈರಣತ್ವಾಚ್ಚ ಸೇವತು. ಸುಖನಾಗಿದ್ದಾನೆ, ಸುಖಪ್ರದನಾಗಿದ್ದಾನೆ, ಪ್ರೇರಕನಾಗಿದ್ದಾನಾದ್ದರಿಂದ ಶರೀರ ಅಂತ ಕರ್ಸ್ಕೋತಾನ. ಜೀವ ಚೈತನ್ಯ ರೂಪಸ್ಯ ಹೃದಯಪಿ ವ್ಯವಸ್ಥಿತ. ಜೀವಸ್ವರೂಪದ ಹೃದಯದಲ್ಲೂ ಇದ್ದಾನೆ. ಜೀವ ಚೈತನ್ಯ ಅಂದ್ರೆ ಸ್ವರೂಪ, ಆ ಸ್ವರೂಪದ ಒಳಗೂ ಇದ್ದಾನೆ, ಹೃದಯದಲ್ಲೂ ಇದ್ದಾನೆ. ಅಯನಾದ್ ಹೃದಯ ವಿಷ್ಣುಸ್ಸ ಹೃದಯಂ ಕೀರ್ತಿತೋ ಬುಧೈಹಿ. ಹೃದಯದಲ್ಲಿ ಇದ್ದದ್ರಿಂದಲೇನೆ ದೇವರಿಗೆ ಹೃದಯವೆಂಬ ಹೆಸರಿದೆ. ಶ್ರೀ ಕೃಷ್ಣಾರ್ಪಣಮಸ್ತು.